ಓಂ ಶಾಂತಿ. ಸಾಕಾರ ಮಗಲಿ, ಇಂದಿನ ತಾರೀಖಾಗಿದೆ 3/7/26. मीठे बच्चे, तुम इस ड्रामा के आदि मध्य अंत को जानते हो. तुम्हें बाप द्वारा ज्ञान का तीसरा नेत्र मिलता है, इसलिए तुम हो आस्तिक. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ತಾವು ಈ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರ. ತಾವು ತಂದೆಯಿಂದ ಜ್ಞಾನದ ಮೂರನೇ ನೇತ್ರ ನಿಮಗೆ ಸಿಕ್ಕಿದೆ. ಅದಕ್ಕೋಸ್ಕರ ತಾವು ಆಸ್ತಿಕರಾಗಿದ್ದೀರಾ. ಪ್ರಶ್ನೆ ಆಗಿದೆ, बाबा का कौन सा टाइटल धर्म ಸ್ಥಾಪಕೋ नहीं दे सकते. ತಂದೆಯ ಯಾವ ಒಂದು ಟೈಟಲ್ ಅನ್ನು ಧರ್ಮ ಸ್ಥಾಪಕರಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಆಗಿದೆ, बाप है सदगुरु, किसी भी धर्म स्थापक को गुरु नहीं कह सकते, क्योंकि गुरु वह जो दुखों से छुड़ाए सुख में ले चले. ತಂದೆ ಆಗಿದರೆ ಸದ್ಗುರು. ಯಾವುದೇ ಧರ್ಮ ಸ್ಥಾಪಕರಿಗೆ ಗುರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗುರು ಅವರಾಗಿದ್ದರೆ ಯಾರು ದುಃಖದಿಂದ ಬಿಡುಗಡೆ ಮಾಡಿ ಸುಖದಲ್ಲಿ ಕರ್ಕೊಂಡು ಹೋಗ್ತಾರೆ. धर्म स्थापन करने वालों के पीछे तो अनेक धर्म की आत्माएं ऊपर से नीचे आती, वह किसी को ले जा नहीं सकते. ಧರ್ಮ ಸ್ಥಾಪನೆ ಮಾಡುವವರ ಹಿಂದೆ ಅವರ ಧರ್ಮದ ಆತ್ಮಗಳು ಮೇಲೆಯಿಂದ ಕೆಳಗಡೆ ಬರ್ತಾರೆ. ಅವರು ಮೇಲೆ ಕರ್ಕೊಂಡು ಹೋಗಕ್ಕೆ ಯಾರನ್ನೂ ಸಾಧ್ಯ ಇಲ್ಲ. बाप जब आते तो सभी आत्माओं को घर ले जाते, इसलिए वो सभी के सद्गुरु. ತಂದೆ ಯಾವಾಗ ಬರ್ತಾರೆ ಆಗ ಎಲ್ಲಾ ಆತ್ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅವರು ಎಲ್ಲರಿಗೂ ಸದ್ಗುರು ಆಗಿದ್ದಾರೆ. ಹಾಡಾಗಿದೆ, इस पाप की दुनिया से कहीं दूर ले चलो. ಈ ಪಾಪದ ಪ್ರಪಂಚದಿಂದ ಎಲ್ಲಾದ್ರೂ ದೂರ ಕರ್ಕೊಂಡೋಗಿ. ಓಂ ಶಾಂತಿ. मीठे मीठे रूहानी बच्चों ने गीत की लाइन सुनी, ये ही पाप की दुनिया. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಹಾಡಿನ ಲೈನ್ ಅನ್ನ ಕೇಳಿದ್ರ, ಇದಾಗಿದೆ ಪಾಪದ ಪ್ರಪಂಚ. बच्चे जानते भी है ये पाप आत्माओं की दुनिया है, कितना बुरा अक्षर है ना. ಮಕ್ಕಳಿಗೂ ಗೊತ್ತಿದೆ ಇದು ಪಾಪಾತ್ಮಗಳ ಪ್ರಪಂಚ, ಎಷ್ಟು ಕೆಟ್ಟ ಅಕ್ಷರ ಆಗಿದೆ ಅಲ್ಲ. परंतु मनुष्य ये समझ नहीं सकते कि सचमुच ये पापात्माओं की दुनिया है. जरूर कोई पुण्य आत्माओं की दुनिया भी थी, उसको कहा जाता स्वर्ग. ಖಂಡಿತ ಪುಣ್ಯ ಆತ್ಮಗಳ ಪ್ರಪಂಚನೇ ಇತ್ತು, ಅದಕ್ಕೆ ಹೇಳಲಾಗತ್ತೆ ಸ್ವರ್ಗ. ಆದರೆ ಮನುಷ್ಯನಿಗೆ ಅರಿವಿಲ್ಲ, ನಿಜವಾಗೂ ಪಾಪಾತ್ಮಗಳ ಪ್ರಪಂಚ ಆಗಿದೆ. पाप आत्माओं की दुनिया को कहा जाता नरक. भारत में ही स्वर्ग नरक की चर्चा बहुत. पाप ಆತ್ಮಗಳ ಪ್ರಪಂಚಕ್ಕೆ ಹೇಳಲಾಗತ್ತೆ ನರಕ. ಭಾರತಕ್ಕೆ ಸ್ವರ್ಗ ಮತ್ತು ನರಕದ ಚರ್ಚೆ ಬಹಳಷ್ಟು ಆಗುತ್ತೆ. मनुष्य मरते तो कहते स्वर्गवासी हुआ, तो इससे सिद्ध होता है नरक में थे, पति दुनिया से पावन दुनिया में गए. ಮನುಷ್ಯ ಸತ್ತಾಗ ಅಂತಾರೆ ಸ್ವರ್ಗವಾಸಿ ಆದರು. ಇದರಿಂದ ಸ್ಪಷ್ಟ ಆಗತ್ತೆ ಇಲ್ಲಿಯವರೆಗೂ ನರಕವಾಸಿ ಆಗಿದ್ರು. ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚಕ್ಕೆ ಹೋದ್ರು. परंतु मनुष्यों को कुछ भी पता नहीं, जो आता सो बोल देते, यथार्थ अर्थ कुछ भी नहीं समझ. ಆದ್ರೆ ಮನುಷ್ಯನಿಗೆ ಏನೂ ಅರ್ಥ ಆಗಲ್ಲ, ಏನ್ ಬಂದ್ರೆ ಅದನ್ನ ಮಾತಾಡ್ಬಿಡ್ತಾನೆ, ಯಥಾರ್ಥವಾಗಿ ಅರಿವು ಇಲ್ಲ. बाप आकर तुम बच्चों को तसल्ली देते, अब थोड़ा धीरज रहो, तुम पापों के बोझ से बहुत भारी हो पड़े. ತಂದೆ ಬಂದು ಮಕ್ಕಳಿಗೆ ಈಗ ಧೈರ್ಯವನ್ನ ಕೊಡ್ತಾರೆ, ಸ್ವಲ್ಪ ಧೈರ್ಯದಿಂದ ಇರಿ, ಈ ಪಾಪದ ಭಾರದಿಂದ ಬಹಳ ನೀವು ಭಾರ ಆಗುತ್ತಿದ್ದೀರಾ. अब तुमको पुण्य आत्मा बनाए ऐसी दुनिया में ले जाते जिसको स्वर्ग कहा जाता, वहां ना कोई पाप होगा ना कोई दुख होगा. ಈಗ ತಮ್ಮನ್ನ ಪುಣ್ಯ ಆತ್ಮಗಳ ಪ್ರಪಂಚಕ್ಕೆ ಕರ್ಕೊಂಡು ಹೋಗಲಾಗತ್ತೆ, ಅದಕ್ಕೆ ಸ್ವರ್ಗ ಅಂತ ಹೇಳಲಾಗತ್ತೆ. ಅಲ್ಲಿ ಪಾಪನೂ ಇರೋದಿಲ್ಲ, ದುಃಖನೂ ಇರೋದಿಲ್ಲ. बच्चों को धीरज मिला है, आज यहाँ है, कल अपने शांतिधाम सुखधाम में जाएंगे. ಮಕ್ಕಳಿಗೆ ಧೈರ್ಯ ಸಿಕ್ಕಿದೆ,
ಇಂದು ನಾವು ಇಲ್ಲಿದ್ದೀವಿ, ನಾಳೆ ಶಾಂತಿಧಾಮ ಸುಖಧಾಮದ ಕಡೆಗೆ ಹೋಗ್ತೀವಿ. जैसे बीमार मनुष्य थोड़ा ठीक होने पर होता तो डॉक्टर धीरज देते, जल्दी से तुम बहुत अच्छा हो जाएंगे. अब ये तो है बेहद का धीरज. ಯಾವ ರೀತಿ ಡಾಕ್ಟರು ಸ್ವಲ್ಪ ಸರಿ ಹೋದಾಗ ಧೈರ್ಯವನ್ನ ಕೊಡ್ತಾನೆ, ಬೇಗ ಇದು ಚೆನ್ನಾಗಾಗ್ಬಿಡತ್ತೆ ಅಂತ. ಈಗ ಇದಂತೂ ಅನಂತವಾದ ಧೈರ್ಯ ಅಲ್ವಾ. बेहद का बाबा कहते तुम तो बहुत दुखी पतित हो गए हो, अब हम बच्चों को आस्तिक बना. ಅನಂತವಾದ ತಂದೆ ಅಂತಾರೆ ತಾವು ಬಹಳ ದುಃಖಿ ಪತಿತರಾಗ್ಬಿಟ್ಟಿದೆ, ಈಗ ಮಕ್ಕಳಿಗೆ ಆಸ್ತಿಕನಾಗಿ ಮಾಡ್ತೀನಿ. फिर रचना का भी परिचय देते, ऋषि मुनि आदि तो कहते आए हम रचयिता और रचना को नहीं जान. ರಚನೆಯ ಪರಿಚಯವನ್ನ ನೀಡ್ತಾ ಬಂದಿದೆ. ಮನುಷ್ಯರೆಲ್ಲ ಋಷಿ ಮುನಿರು ಮನುಷ್ಯರೆಲ್ಲ ಹೇಳ್ತಾ ಬಂದ್ರು, ನಾವು ರಚಯಿತ ಮತ್ತೆ ರಚನೆಯನ್ನ ತಿಳ್ಕೊಂಡಿಲ್ಲ. अब उसको कौन जानते, कब और कैसे जान सके ये किसको पता. ಇವಾಗ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳೋದು, ಯಾವಾಗ ಯಾವ ವಿಧಾನದಲ್ಲಿ ಅರ್ಥ ಮಾಡ್ಕೊಳೋದು, ಇದು ಯಾರಿಗೂ ಗೊತ್ತಿಲ್ಲ. ड्रामा के आदि मध्य अंत को कोई जानते नहीं. बाबा कहते मैं संगम पर आकर ड्रामा अनुसार तुम बच्चों को पहले पहले आस्तिक बनाता हूँ. ಡ್ರಾಮಾದ ಆದಿ ಮಧ್ಯ ಅಂತ್ಯ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸ್ತಾರೆ, ನಾನು ಸಂಗಮದಲ್ಲಿ ಬಂದು ಡ್ರಾಮಾ ಅನುಸಾರ ತಮ್ಮ ಮಕ್ಕಳಿಗೆ ಮೊಟ್ಟ ಮೊದಲು ಆಸ್ತಿಕನಾಗಿ ಮಾಡ್ತೀನಿ. फिर तुमको रचना के आदि मध्य अंत का ज्ञान सुनाता हूं, अर्थात तुम्हारा ज्ञान का तीसरा नेत्र खोलता हूं. तुमको रोशनी मिल गई. ಮತ್ತೆ ತಮಗೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ತೀನಿ, ಅಂದರೆ ತಮಗೆ ಜ್ಞಾನದ ಮೂರನೇ ನೇತ್ರವನ್ನ ಓಪನ್ ಮಾಡ್ತೀನಿ. ತಾವು ಬೆಳಕಿನಲ್ಲಿ ಬರ್ತೀರಾ, ತಮಗೆ ಬೆಳಕು ಸಿಗತ್ತೆ. आंखों की रोशनी चली जाती तो मनुष्य अंधे हो जाते. इस समय मनुष्यों को ज्ञान का तीसरा नहीं है. ಕಣ್ಣಿನ ಬೆಳಕು ಹೋಗ್ಬಿಟ್ರೆ ಮಾನವ ಕುರುಡನಾಗ್ಬಿಡ್ತಾನೆ. ಈ ಸಮಯದಲ್ಲಿ ಮಾನವರಿಗೆ ಜ್ಞಾನದ ನೇತ್ರ ಇಲ್ಲ. मनुष्य होकर उस बाप और रचना के आदि मध्य अंत को नहीं जानते तो उसको बुद्धिहीन कहा जाता. गीता में भी एक है अंधों की औलाद अंधे. ಮನುಷ್ಯರಾಗಿದ್ದು ಆ ತಂದೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಳಿಲ್ಲ, ಅವರಿಗೆ ಬುದ್ಧಿಹೀನರು ಅಂತ ತಿಳಿಸಲಾಗತ್ತೆ. ಗೀತಾ ಮೇ ಬಿ ಹೈ ಏಕ್ ಹೈ ಅಂಧೋಂ ಕಿ ಔಲಾದ್ ಅಂಧೆ, ದೂಸರೆ ಹೈ ಸಜ್ಜೆ. ಗೀತೆಯಲ್ಲೂ ಇದೆ, ಒಬ್ಬರಂತೂ ಕುರುಡರ ಮಕ್ಕಳು ಕುರುಡರು, ಇನ್ನೊಬ್ಬರು ಒಳ್ಳೆಯವರು. दिखाते हैं महाभारत लड़ाई लगी थी और एक आदि सनातन देवी देवता धर्म की स्थापना हुई. बाबा ने आत्माओं को आकर राजयोग सिखाया था, सत्युगी स्वराज्य देने के लिए. ತೋರಿಸ್ತಾರೆ, ಮಹಾಭಾರತದ ಯುದ್ಧ ಆಗಿತ್ತು. ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗಿತ್ತು. ತಂದೆ ಆತ್ಮಗಳಿಗೆ ಬಂದು ರಾಜಯೋಗವನ್ನ ಕಲಿಸ್ಕೊಡ್ತಾರೆ, ಸತ್ಯುಗದ ಸ್ವರಾಜ್ಯವನ್ನ ನೀಡಕ್ಕೋಸ್ಕರ. आत्माएं कहते मैं राजा हूं, मैं बैरिस्टर हूं, तुम्हारी आत्मा अब जानती है हम विश्व का स्वराज्य पा रहे हैं विश्व के रचयिता भाव द्वारा. ಆತ್ಮನೇ ಹೇಳತ್ತೆ, ನಾನು ರಾಜನಾಗಿದ್ದೀನಿ, ನಾನು ಲಾಯರ್ ಆಗಿದ್ದೀನಿ. ನಿಮ್ಮ ಆತ್ಮ ಈಗ ಅರ್ಥ ಮಾಡ್ಕೊಂಡಿದೆ, ನಾವು ವಿಶ್ವದ ಸ್ವರಾಜ್ಯವನ್ನ ಪಡಿತಿದ್ದೀವಿ ವಿಶ್ವದ ರಚಯಿತ ತಂದೆಯಿಂದ. वो किसका रचयिता है, नई दुनिया का बाप नई सृष्टि रचते हैं ना. ಅವರು ಯಾವ ರಚಯಿತ ಆಗಿದ್ದಾರೆ, ಹೊಸ ಪ್ರಪಂಚದ ತಂದೆ ಹೊಸ ಸೃಷ್ಟಿಯನ್ನ ರಚನೆ ಮಾಡ್ತಾರೆ. क्रिएटर भी है तो उनमें सारा ज्ञान भी है. सारे वर्ल्ड की हिस्ट्री ज्योग्रफी एक भी नहीं जाने. ರಚಯಿತನೂ ಆಗಿದ್ದಾರೆ, ಅವರಲ್ಲಿ ಇಡೀ ಜ್ಞಾನ ಇದೆ. ಇಡೀ ಪ್ರಪಂಚದ ಚರಿತ್ರೆ
ಭೂಗೋಳ ಒಬ್ಬರ ಹತ್ರನೂ ಇಲ್ಲ. किसको ज्ञान का तीसरा नहीं नेत्र नहीं है सिवाय बाबा के कोई तीसरा नेत्र दे नहीं सकता. ಯಾರ ಹತ್ರನೂ ಜ್ಞಾನದ ಮೂರನೇ ನೇತ್ರ ಇಲ್ಲ. ಒಬ್ಬ ತಂದೆ ಬಿಟ್ಟು ಮೂರನೇ ನೇತ್ರ ಯಾರ ಹತ್ರನೂ ಇಲ್ಲ. ಯಾರು ಕೊಡೋದಕ್ಕೂ ಸಾಧ್ಯ ಇಲ್ಲ. वर्ल्ड की स्टेज जागृति मूल वतन सूक्ष्म वतन स्थूल वतन ये सब तुम जानते हो. ಮೂಲ ವತನ ಹೇ ಆತ್ಮಾओं की ಸೃಷ್ಟಿ. ಪ್ರಪಂಚದ ಚರಿತ್ರೆ, ಭೂಗೋಳ, ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಇದೆಲ್ಲ ತಾವು ಅರ್ಥ ಮಾಡ್ಕೊಂಡಿದ್ದಾರೆ. ಮೂಲವತನ ಆಗಿದೆ ಆತ್ಮಗಳ ಪ್ರಪಂಚ. सन्यासी कहते हम ब्रह्म में लीन हो जाएंगे व ज्योति में ज्योत समाएंगे ऐसे है नहीं. ಸನ್ಯಾಸಿಗಳಂತಾರೆ ನಾವು ಬ್ರಹ್ಮನಲ್ಲಿ ಲೀನ ಆಗ್ಬಿಡ್ತೀವಿ ಅಥವಾ ಜ್ಯೋತಿಯಲ್ಲಿ ಜ್ಯೋತಿ ಸಮಾವೇಶ ಆಗತ್ತೆ, ಆ ರೀತಿ ಅಲ್ಲ. तुम जानते हो ब्रह्म तत्व में जाकर निवास करेंगे वो शांतिधाम घर है. वो कहते ब्रह्म ही भगवान है, कितना फर्क है ना. ತಾವಂತೀರ ಬ್ರಹ್ಮ ತತ್ವದಲ್ಲಿ ಹೋಗಿ ನಿವಾಸ ಮಾಡ್ತೀವಿ, ಅದು ಶಾಂತಿಧಾಮ ಮನೆಯಾಗಿದೆ. ಅವರಂತಾರೆ ಬ್ರಹ್ಮನೇ ಭಗವಂತ, ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ब्रह्म तो तत्व है, जैसे आकाश तत्व है वैसे ब्रह्म भी तत्व है. जहां हम आत्माएं और परम पिता परमात्मा निवास करते उसको स्वीट होम कहा जाता है. ब्रह्म तत्व आಗಿದೆ. ಯಾವ ರೀತಿ ಆಕಾಶ ತತ್ವ ಆಗಿದೆ ಅದೇ ರೀತಿ ಬ್ರಹ್ಮ ತತ್ವ. ಅಲ್ಲಿ ನಾವು ಆತ್ಮಗಳು ಮತ್ತೆ ಪರಂ ಪಿತಾ ಪರಮಾತ್ಮ ನಿವಾಸ ಮಾಡ್ತೀವಿ. ಅದಕ್ಕೆ ಮಧುರವಾದ ಮನೆ ಅಂತ ಹೇಳಲಾಗುತ್ತೆ. वो है आत्माओं का घर. बच्चों को मालूम पड़ा ब्रह्म तत्व में कोई आत्माएं लीन नहीं होती. आत्मा कभी विनाश को प्राप्त नहीं करती. ಅದಾಗಿದೆ ಆತ್ಮಗಳ ಮನೆ. ಮಕ್ಕಳಿಗೆ ಈಗ ಅರಿವಾಗಿದೆ ಬ್ರಹ್ಮ ತತ್ವದಲ್ಲಿ ಆತ್ಮಗಳು ಲೀನ ಆಗೋದಿಲ್ಲ, ಮತ್ತೆ ಆತ್ಮಗಳು ಎಂದು ವಿನಾಶವನ್ನು ಪ್ರಾಪ್ತಿ ಮಾಡ್ಕೊಳ್ಳಲ್ಲ. आत्मा अविनाशी है. ये ड्रामा भी बना बनाया अविनाशी है. इस ड्रामा के कितने एक्टर्स है. ಆತ್ಮ ಅವಿನಾಶಿ ಆಗಿದೆ. ಈ ಡ್ರಾಮಾನು ಮಾಡಿರುವಂತಹ ಅವಿನಾಶಿ ಆಗಿದೆ. ಈ ಡ್ರಾಮಾದಲ್ಲಿ ಎಷ್ಟೊಂದು ಪಾತ್ರಧಾರಿಗಳಿದ್ದಾರೆ. अभी है संगम युग, जबकि सभी एक्टर्स हाजिर है. नाटक पूरा होता तो सब एक्टर्स क्रिएटर आदि सब आकर हाजिर हो जाए. ಈಗ ಆಗಿದೆ ಸಂಗಮಯುಗ, ಎಲ್ಲ ಪಾತ್ರಧಾರಿಗಳು ಉಪಸ್ಥಿತರಾಗಿದ್ದಾರೆ. ಡ್ರಾಮಾ ಪೂರ್ತಿ ಆದಾಗ ಎಲ್ಲ ಪಾತ್ರಧಾರಿಗಳು ಕ್ರಿಯೇಟರ್ಸ್ ಎಲ್ಲ ಬಂದು ಉಪಸ್ಥಿತರಾಗ್ತಾರಲ್ಲ. इस समय ये बेहद का ड्रामा पूरा होता फिर रिपीट होना है. उन हद के नाटकों में चेंज होता रहता. ಇದು ಸಮಯ ಆಗಿದೆ ಅನಂತವಾದ ಡ್ರಾಮಾ ಪೂರ್ತಿ ಆಗುವಂಥದ್ದು, ಮತ್ತೆ ಇದು ಪುನರಾವರ್ತನೆ ಆಗತ್ತೆ. ಹದ್ದಿನ ನಾಟಕದಲ್ಲೂ ಪರಿವರ್ತನೆ ಆಗ್ತತ್ತಲ್ಲ. ಡ್ರಾಮಾ ಪುರಾಣ ಹೋ ಜಾತಾ ಯೇ ತೋ ಬೇಹದ್ ಕಾ ಡ್ರಾಮಾ ಅನಾದಿ ಅವಿನಾಶಿ ಹೈ. ಡ್ರಾಮಾ ಹಳೇದಾಗ್ಬಿಡತ್ತೆ, ಇದಂತೂ ಅನಂತವಾದ ಡ್ರಾಮಾ, ಅನಾದಿ ಅವಿನಾಶಿ. बाप त्रिकालदर्शी त्रिनेत्री बनाते, देवताएं कोई त्रिकालदर्शी नहीं होते. ತಂದೆ ತ್ರಿಕಾಲದರ್ಶಿ ತ್ರಿನೇತ್ರಿಯಾಗಿ ಮಾಡ್ತಾರೆ. ದೇವತೆಗಳು ಎಂದು ತ್ರಿಕಾಲದರ್ಶಿ ಆಗೋದೇ ಇಲ್ಲ. ನಾ ಶೂದ್ರ वर्ण वाले त्रिकालदर्शी होते. त्रिकालदर्शी तो तुम सिर्फ ब्राह्मण वर्ण वाले. ಶೂದ್ರ ವರ್ಣದವರು ತ್ರಿಕಾಲದರ್ಶಿ ಆಗಕ್ಕೆ ಸಾಧ್ಯ ಇಲ್ಲ. ತ್ರಿಕಾಲದರ್ಶಿ ತಾವು ಬ್ರಾಹ್ಮಣ ವರ್ಣದವರೇ ಆಗ್ತೀರಾ. जब तक ब्राह्मण ना बने तब तक तीसरा नेत्र ज्ञान का मिल ना सके. तुम जाड़ के आदि मध्य अंत को अभी धर्म को भी जान. ಎಲ್ಲಿವರೆಗೂ ಬ್ರಾಹ್ಮಣರಾಗೋದಿಲ್ಲ ಅಲ್ಲಿವರೆಗೂ ಮೂರನೇ ನೇತ್ರ ನಿಮಗೆ ಸಿಗೋದೇ ಇಲ್ಲ. ತಾವು ವೃಕ್ಷದ ಆದಿ ಮಧ್ಯ ಅಂತ್ಯವನ್ನ ಎಲ್ಲಾ ಧರ್ಮವನ್ನ ಅರ್ಥ ಮಾಡ್ಕೊಂಡಿದ್ದೀರಾ. तुम भी मास्टर नॉलेजफुल हो जाते हो. बाप बच्चों को आप समान बना.
ತಾವು ಸಹ ಮಾಸ್ಟರ್ ನಾಲೆಜ್ಫುಲ್ ಆಗ್ಬಿಡ್ತೀರ. ತಂದೆ ಮಕ್ಕಳನ್ನ ತನ್ನ ಸಮಾನ ಮಾಡ್ತಾರೆ. ज्ञान का सागर तो एक ही बाप है जो सभी आत्माओं का बाप है. सभी बच्चों को आस्तिक बनाई, त्रिकालदर्शी बना. ಜ್ಞಾನ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಎಲ್ಲ ಆತ್ಮಗಳಿಗೂ ತಂದೆ, ಎಲ್ಲ ಮಕ್ಕಳಿಗೂ ಆಸ್ತಿಕರಾಗಿ ಮಾಡ್ತಾರೆ, ತ್ರಿಕಾಲದರ್ಶಿಯಾಗಿ ಮಾಡ್ತಾರೆ. अब तुम बच्चों को सबको ये कहना है कि शिव बाबा आया, उसको याद करो. जो आस्तिक बनते वो बाप को अच्छी तरह से प्यार करे. ಈಗ ತಾವು ಮಕ್ಕಳು ಎಲ್ಲರಿಗೂ ತಿಳಿಸ್ಬೇಕು, ಶಿವ ಬಾಬಾ ಬಂದಿದ್ದಾರೆ, ಎಲ್ಲರೂ ನೆನಪು ಮಾಡಿ, ಅವರನ್ನೇ ನೆನಪು ಮಾಡಿ. ಯಾರು ಆಸ್ತಿಕರಾಗಿ ಮಾಡ್ತಾರೆ ಆ ತಂದೆಯನ್ನ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೆನಪು ಮಾಡಬೇಕಲ್ಲ. तुम्हारे ऊपर बाबा का भी प्यार है, तुमको स्वर्ग का वर्षा देते. ತಮ್ಮ ಮೇಲೆ ತಂದೆಗೂ ಪ್ರೀತಿ ಇದೆ, ತಮಗೆ ಸ್ವರ್ಗದ ಆಸ್ತಿಯನ್ನ ನೀಡ್ತಾರೆ. गाया हुआ है विनाश काले विपरीत बुद्धि विनश्यन्ति और विनाश काले प्रिय बुद्धि विजयन्ति. गीता में कोई कोई अक्षर सच्चे हैं. ಗಾಯನನು ಇದೆ, ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ವಿನಶ್ಯಂತಿ, ವಿನಾಶ ಕಾಲದಲ್ಲಿ ಪ್ರಿಯ ಬುದ್ಧಿ ವಿಜಯಂತಿ. ಗೀತೆಯಲ್ಲಿ ಕೆಲವೊಂದು ಅಕ್ಷರ ಸತ್ಯವಾಗಿದೆ. श्रीमद् भगवद गीता है सर्वोत्तम शास्त्र, आदि सनातन देवी देवता धर्म का शास्त्र है. ಶ್ರೀಮದ್ ಭಗವದ್ಗೀತೆ ಆಗಿದೆ ಸರ್ವೋತ್ತಮ ಶಾಸ್ತ್ರ, ಆದಿ ಸನಾತನ ದೇವಿ ದೇವತಾ ಧರ್ಮದ ಶಾಸ್ತ್ರವಾಗಿದೆ. ये भी समझाया है मुख्य धर्म शास्त्र ही चार, और जो धर्म वाले वो आते ही सिर्फ अपने धर्म की स्थापना करने. ಇದನ್ನು ತಿಳಿಸಲಾಗಿದೆ. ಮುಖ್ಯ ಧರ್ಮಶಾಸ್ತ್ರಗಳು 4, ಮತ್ತೆ ಯಾವೆಲ್ಲ ಧರ್ಮಗಳಿದೆ ಅವೆಲ್ಲ ನಂತರ ಬಂದು ತಮ್ಮ ತಮ್ಮ ಧರ್ಮದ ಸ್ಥಾಪನೆಯನ್ನ ಮಾಡ್ತವೆ. ರಾಜಾಯಿ ಆದಿ ಕೆ ಬಾತ್ ನಹಿ, ಉನ್ಕೋ ಗುರು ಭಿ ನಹಿ ಕೇ ಸಕ್ತೆ. ರಾಜ್ಯದ ಮಾತೇ ಇಲ್ಲಿಲ್ಲ, ಮತ್ತೆ ಅವರಿಗೆ ಗುರು ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. गुरु का तो काम ही है वापस ले जाना. इब्राहिम, बुद्ध, क्राइस्ट आदि तो आते हैं, फिर उनके पिछाड़ी उनकी वंशावಳಿ भी आती है. ಗುರುವಿನ ಕೆಲಸ ಆಗಿದೆ ವಾಪಸ್ ಕರ್ಕೊಂಡು ಹೋಗೋದು. ಇಬ್ರಾಹಿಂ, ಬುದ್ಧ, ಕ್ರೈಸ್ತ ಯಾರೆಲ್ಲ ಬರ್ತಾರೆ ಅವರ ಹಿಂದೆ ಅವರ ವಂಶಾವಳಿಗಳು ಸಹ ಬರ್ತಾ ಹೋಗ್ತಾರೆ. गुरु वह जो दुख से छुड़ाए सुख में ले जाए, वो तो सिर्फ धर्म स्थापक करने आते. यहाँ तो बहुतों को गुरु के देते हैं. ಗುರು ಅಂತ ಅವರಿಗೆ ಹೇಳಾಗತ್ತೆ ಯಾರು ದುಃಖದಿಂದ ಬಿಡುಗಡೆ ಮಾಡಿ ಸುಖದ ಕಡೆಗೆ ಕರ್ಕೊಂಡು ಹೋಗ್ತಾರೆ, ಅವರು ಧರ್ಮದ ಸ್ಥಾಪನೆ ಮಾಡ್ತಾರೆ. ಇಲ್ಲಂತೂ ಬಹಳಷ್ಟು ಜನಕ್ಕೆ ಗುರು ಅಂದ್ಬಿಡ್ತೀವಿ. ब्रह्मा विष्णु शंकर को भी गुरु नहीं कह सकते, एक शिव बाबा ही सर्व का सद्गति दाता है. ಬ್ರಹ್ಮ ವಿಷ್ಣು ಶಂಕರರಿಗೂ ಗುರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಿವ ಬಾಬಾ ಸರ್ವರ ಸದ್ಗತಿ ದಾತ ಆಗಿದೆ. पुकारते भी एक राम को, शिव बाबा को भी राम कहते हैं. बहुत भाषाएं है तो नाम भी बहुत रख दिया. ಕರೆಯೋದು ಒಂದು ರಾಮನನ್ನೇ, ಶಿವ ಬಾಬಾವರಿಗೆ ರಾಮ ಅಂತೀವಿ. ಬಹಳಷ್ಟು ಭಾಷೆಗಳಿದೆ, ಅದಕ್ಕೆ ಬಹಳಷ್ಟು ಹೆಸರನ್ನ ಇಡಲಾಗಿದೆ. ಅಸುಲ್ ನಾಮ್ ಹೇ ಶಿವ, ಉಸ್ಕೋ ಸೋಮನಾಥ ಭಿ कहते. ಸೋಮರಸ್ ಪಿಲಾಯ ಅರ್ಥ ಜ್ಞಾನ ದನ್ ದಿಯಾ. ವಾಸ್ತವಿಕ ಹೆಸರು ಶಿವ, ಅವರಿಗೆ ಸೋಮನಾಥ ಅಂತೀವಿ. ಸೋಮರಸವನ್ನ ಕುಡಿಸ್ತಾರೆ, ಅದಕ್ಕೆ ಜ್ಞಾನಧನವನ್ನ ನೀಡ್ತಾರೆ. ಬಾಕಿ पानी आदि की तो बात नहीं, तुमको सम्मुख नॉलेजफुल ब्लिसफुल बना. ಇಲ್ಲಿ ನೀರಿನ ಮಾತಿಲ್ಲ, ತಮಗೆ ಸಮ್ಮುಖದಲ್ಲಿ ಜ್ಞಾನವಂತರಾಗಿ ಆಶೀರ್ವಾದವನ್ನ ನೀಡ್ತೀವಿ. बात तो ज्ञान का सागर है, तुम बच्चों को ज्ञान नदिया बनाते. ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ತಮ್ಮ ಮಕ್ಕಳನ್ನ ಜ್ಞಾನ ನದಿಗಳಾಗಿ ತಯಾರು ಮಾಡ್ತಾರೆ.
सागर एक होता, एक सागर से अनेक नदियां निकलती है ना. ಸಾಗರ ಒಂದೇ ಇರುತ್ತೆ, ಒಂದು ಸಾಗರನಿಂದ ಅನೇಕ ನದಿಗಳು ಬರ್ತಾವಲ್ಲ. अभी तुम हो संगम पर, इस समय ये सारी धरती रावण का स्थान. ಈಗ ತಾವಿರೋದೇ ಸಂಗಮದಲ್ಲಿ, ಇಡೀ ಭೂಮಿ ರಾವಣನ ಸ್ಥಾನ ಆಗ್ಬಿಟ್ಟಿದೆ. सिर्फ एक लंका नहीं थी, सारी धरती पर रावण का राज्य है. राम राज्य में बहुत थोड़े मनुष्य. ಬರೀ ಒಂದು ಲಂಕೆನೇ ಅಲ್ಲ, ಇಡೀ ಭೂಮಿ ರಾವಣ ರಾಜ್ಯ ಆಗಿದೆ. ರಾಮ ರಾಜ್ಯದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇರುತ್ತೆ. ये सिर्फ अभी तुम्हारे बुद्धि में है. बाबा ने समझाया, मैं 3 धर्म की स्थापना करता हूँ, ब्राह्मण, देवता, क्षत्रिय. ಇದೆಲ್ಲ ಈಗ ತಮ್ಮ ಬುದ್ಧಿಯಲ್ಲಿದೆ. ತಂದೆ ತಿಳಿಸ್ಕೊಡ್ತಾರೆ, ನಾನು 3 ಧರ್ಮಗಳ ಸ್ಥಾಪನೆಯನ್ನ ಮಾಡ್ತೀನಿ, ಬ್ರಾಹ್ಮಣ, ದೇವತೆ, क्षत्रिय. फिर वैश्य शूद्र वर्ण में और सभी आकर अपना अपना धर्म स्थापन करते, अनेक धर्म का विनाश भी कराते. ವೈಶ್ಯ ಶೂದ್ರ ವರ್ಣದಲ್ಲಿ ಬೇರೆಯವರು ಬಂದು ತಮ್ಮ ತಮ್ಮ ಧರ್ಮದ ಸ್ಥಾಪನೆಯನ್ನ ಮಾಡ್ತಾರೆ, ಅನೇಕ ಧರ್ಮಗಳ ವಿನಾಶವನ್ನ ಮಾಡಿಸಲಾಗತ್ತೆ. भारत में त्रिमूर्ति का चित्र भी बनाया, परंतु उसमें शिव बाबा का चित्र गुम कर दिया है. ಭಾರತದಲ್ಲಿ ತ್ರಿಮೂರ್ತಿಯ ಚಿತ್ರವನ್ನ ತಯಾರು ಮಾಡಲಾಗಿದೆ, ಆದರೆ ಅದರಲ್ಲಿ ಶಿವ ಬಾಬುರ ಚಿತ್ರವನ್ನ ಮರೆ ಮಾಡಿದ್ದಾರೆ. शिव से ही सिद्ध होता परम पिता परमात्मा. शिव ब्रह्मा द्वारा स्थापना, विष्णु द्वारा पालना कराते, उसको करण करावनहार कहा जाता. ಶಿವ ಅನ್ನೋದ್ರಿಂದ ಸಿದ್ಧ ಆಗತ್ತೆ, ಪರಮಪಿತ ಪರಮಾತ್ಮ ಶಿವ ಬ್ರಹ್ಮನ ಮುಖಾಂತರ ಸ್ಥಾಪನೆ, ವಿಷ್ಣುವಿನ ಮುಖಾಂತರ ಪಾಲನೆ, ಮತ್ತೆ ಮಾಡಿಸುವಂತವರು ಅವರೇ ಆಗಿದ್ದಾರೆ. खुद भी कर्म करते, तुम बच्चों को भी कराते, कर्म अकर्म विकर्म की गति भी समझाते. ಸ್ವಯಂ ಕರ್ಮ ಮಾಡ್ತಾರೆ, ತಮ್ಮ ಮಕ್ಕಳಿಗೂ ಕಲಿಸ್ಕೊಡ್ತಾರೆ. ಕರ್ಮ ಅಕರ್ಮ ವಿಕರ್ಮದ ರಹಸ್ಯವನ್ನು ಸಹ ತಿಳಿಸಲಾಗುತ್ತೆ. रावण राज्य में तुम जो कर्म करते हो वो विकर्म बन जाता, सतयुग में जो कर्म करते हो वो अकर्म हो जाता. ರಾವಣ ರಾಜ್ಯದಲ್ಲಿ ತಾವು ಏನು ಕರ್ಮವನ್ನ ಮಾಡ್ತೀರಾ ಅದು ವಿಕರ್ಮ ಆಗ್ಬಿಡುತ್ತೆ, ಸತ್ಯುಗದಲ್ಲಿ ಏನೆಲ್ಲ ಕರ್ಮ ಆಗತ್ತೆ ಅದು ಅಕರ್ಮ ಆಗತ್ತೆ. यहाँ विकर्म ही होता क्योंकि रावण राज्य, सतयुग में 5 विकार होता ही नहीं. ಇಲ್ಲಿ ವಿಕರ್ಮನೇ ಆಗತ್ತೆ, ಯಾಕೆಂದರೆ ಇದು ರಾವಣ ರಾಜ್ಯ. ಸತ್ಯುಗದಲ್ಲಿ 5 ವಿಕಾರಗಳೇ ಇರೋದಿಲ್ಲ. एक एक बात समझने की है और सेकंड में समझाई जाती. ओम का अर्थ तो लोग बहुत विस्तार से समझाते. ಒಂದೊಂದು ಮಾತನ್ನ ಅರ್ಥ ಮಾಡ್ಕೋಬೇಕು, ಮತ್ತೆ 1 ಸೆಕೆಂಡ್ ಅಲ್ಲಿ ತಿಳಿಸಲಾಗುತ್ತೆ. ಓಂ ಅನ್ನುವ ಅರ್ಥವನ್ನ ಜನ ಬಹಳ ವಿಸ್ತಾರದಿಂದ ತಿಳಿಸ್ಕೊಡ್ತಾರೆ. बाबा कहते, ओम माना अहम आत्मा और मेरा शरीर कितना सहज है. ತಂದೆ ಇಲ್ಲಿ ತಿಳಿಸ್ಕೊಡ್ತಾರೆ, ಓಂ ಅಂದರೆ ನಾನು ಆತ್ಮ, ಇದು ನನ್ನ ಶರೀರ, ಎಷ್ಟು ಸಹಜ ಅಲ್ವಾ. और तुम समझते हो हम सुखधाम में जा रहे हैं. श्री कृष्ण के मंदिर को सुखधाम कह देते हैं. ತಾವಂತೀರ ನಾವು ಸುಖಧಾಮದ ಕಡೆಗೆ ಹೋಗ್ತಿದ್ದೀವಿ. ಶ್ರೀಕೃಷ್ಣನ ಮಂದಿರಕ್ಕೆ ಕೆಲವರು ಸುಖಧಾಮ ಅಂತಾರೆ. हाईवे कृष्णपुरी, माताएं कृष्णपुरी में जाने के लिए बहुत मेहनत करती. ಅದಾಗಿದೆ ಕೃಷ್ಣಪುರಿ. ಮಾತೆಯರು ಕೃಷ್ಣಪುರಿಯಲ್ಲಿ ಹೋಗಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ಮಾಡ್ತಾರೆ. तुम अभी भक्ति नहीं करते हो, तुमको ज्ञान मिला है और कोई मनुष्य मात्र में ये ज्ञान है नहीं. ಈಗ ತಾವು ಭಕ್ತಿ ಮಾಡೋದಿಲ್ಲ, ತಮಗೆ ಜ್ಞಾನ ಸಿಕ್ಕಿದೆ, ಬೇರೆ ಮನುಷ್ಯರಿಗೆ ಈ ಜ್ಞಾನ ಅಂತೂ ಇಲ್ವಲ್ಲ. मैं तुमको पावन बनाकर जाता हूँ, फिर पति कौन बनाए ये कोई को पता नहीं. ನಾನು ತಮ್ಮನ್ನ ಪಾವನವಾಗಿ ಮಾಡಿ ಹೋಗ್ತೀನಿ, ಮತ್ತೆ ಪತಿತರಾಗಿ ಯಾರು ಮಾಡ್ತಾರೆ ಇದು ಯಾರು ತಿಳಿಸಲ್ಲ. सब मेल अथवा फीमेल भक्तियां सीताएं है, सबकी सद्गति करने वाला
ಬಾಪ್ ಹೇನ. ಎಲ್ಲ ಸ್ತ್ರೀ ಪುರುಷರು ಭಕ್ತರೇ ಆಗಿದ್ದಾರೆ, ಸೀತೆಯರಾಗಿದ್ದಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆ. सब रावण की जेल में है, ये है ही ದುಃಖಧಾಮ. ಎಲ್ಲರೂ ರಾವಣನ ಜೈಲಲ್ಲಿದ್ದಾರೆ, ಇದಾಗಿದೆ ದುಃಖಧಾಮ. बाप तुमको सुखधाम का मालिक बनाते, ऐसे बाप को 5000 वर्ष के बाद तुम देखते हो. ತಂದೆ ತಮ್ಮನ್ನ ಸುಖಧಾಮದ ಮಾಲೀಕರಾಗಿ ಮಾಡ್ತಾರೆ. ಇಂತಹ ತಂದೆಯನ್ನ 5000 ವರ್ಷದ ನಂತರನೇ ತಾವು ನೋಡ್ತೀರಾ. लक्ष्मी नारायण के आत्मा को आप नॉलेज है, वो छोटेपन में ये कृष्ण है, फिर बड़ा बनेंगे, ऐसे शरीर छोड़ेंगे, फिर दूसरा लेंगे और कोई को ये नॉलेज है ही नहीं. ಲಕ್ಷ್ಮೀ ನಾರಾಯಣರ ಆತ್ಮಕ್ಕೆ ಈಗ ಜ್ಞಾನ ಇದೆ. ಅವರು ಬಾಲ್ಯದಲ್ಲಿ ಇದ್ದಾಗ ಕೃಷ್ಣ ಆಗಿದ್ರು, ಮತ್ತೆ ದೊಡ್ಡವರಾಗ್ತಾರೆ, ದೇಹವನ್ನ ಬಿಡ್ತಾರೆ, ಮತ್ತೆ ಇನ್ನೊಂದು ದೇಹವನ್ನ ಪಡಿತಾರೆ. ಮತ್ತೆ ಯಾರಿಗೂ ಈ ಜ್ಞಾನ ಇರೋದೇ ಇಲ್ಲ. बाबा कहते, तुम सब पार्वतियां हो, शिव बाबा तुमको अमर कथा सुना रहे, अमर बनाने के लिए, अमर लोक में ले जाने के लिए. ये है मृत्यु लोक. ತಂದೆ ತಿಳಿಸ್ತಾರೆ, ತಾವೆಲ್ಲ ಪಾರ್ವತಿಯರಾಗಿದ್ದೀರ. ಶಿವ ಬಾಬಾ ತಮಗೆ ಅಮರ ಕಥೆಯನ್ನ ತಿಳಿಸ್ತಾ ಇದ್ದಾರೆ. ಅಮರರಾಗಿ ಮಾಡಕ್ಕೋಸ್ಕರ, ಅಮರ ಲೋಕಕ್ಕೆ ಕರ್ಕೊಂಡು ಹೋಗಕ್ಕೋಸ್ಕರ. ಇದಾಗಿದೆ ಮೃತ್ಯು ಲೋಕ. तुम सब पार्वतियां अमर कथा द्वारा अमर सुन रहे हो, तुम सच सच बनते हो. सिर्फ बाबा को याद करने से तुम्हारी आत्मा अमर बन जाती, जहां दुख की बात नहीं. ತಾವೆಲ್ಲ ಪಾರ್ವತಿಯರು ಅಮರ ಕಥೆಯ ಮುಖಾಂತರ ಅಮರರಾಗ್ತೀರ. ಅಮರನಾಥ ತಮಗೆ ತಿಳಿಸ್ತಾ ಇದ್ದಾರೆ. ನಿಜವಾಗಿ ತಂದೆಯ ನೆನಪಿನಿಂದ ತಮ್ಮ ಆತ್ಮ ಅಮರ ಆಗತ್ತೆ, ಅಲ್ಲಿ ದುಃಖದ ಮಾತೇ ಇರೋದಿಲ್ಲ. जैसे सरक का काल छोड़ दूसरा लेते, ये सब मिसाल यहाँ का है ना. ಯಾವ ರೀತಿ ಹಾವು ತನ್ನ ಪೊರೆಯನ್ನ ಬೀಳತ್ತೆ, ಆ ಎಲ್ಲ ಉದಾಹರಣೆ ಇಲ್ಲಿಂದೇ ಆಗಿದೆ. ब्रह्मरी का मिसाल भी यहाँ का है. तुम ब्राह्मण क्या करते हो, विकारी कीड़े को बदल देवता बनाते हो, मनुष्य की बात है. ಬ್ರಹ್ಮರಿಯ ಹುಲದ ಉದಾಹರಣೆನೂ ಇಲ್ಲಿಗೆ ತಲುಪತ್ತೆ. ತಾವು ಬ್ರಾಹ್ಮಣರೇನ್ ಮಾಡ್ತೀರಾ, ವಿಕಾರಿ ಹುಳವನ್ನ ಬದಲಾವಣೆ ಮಾಡಿ ದೇವತೆ ಮಾಡ್ತೀರಾ. ಮನುಷ್ಯನ ಮಾತೆ ಅಲ್ವಾ. ब्रह्मरी का तो एक दृष्टांत है. तुम ब्राह्मण बच्चे अभी बाप द्वारा अमर कथा सुन रहे हो, औरों को बैठ ज्ञान की बूबू करते हो, जिससे मनुष्य से देवता स्वर्ग की परी बन जाएंगे. ಬ್ರಹ್ಮರಿಯದಂತೂ ಒಂದು ಉದಾಹರಣೆಯಾಗಿದೆ. ತಾವು ಬ್ರಾಹ್ಮಣ ಮಕ್ಕಳು ತಂದೆಯ ಮುಖಾಂತರ ಅಮರ ಕಥೆಯನ್ನ ಕೇಳ್ತಾ ಇದ್ದೀರ. ಇತರರಿಗೂ ಕುತ್ಕೊಂಡು ಜ್ಞಾನದ ಮಾತುಗಳನ್ನ ಬೂಬು ಮಾಡ್ತೀರ, ಅಂದ್ರೆ ತಿಳಿಸ್ತೀರ. ಅದನ್ನೇ ಮನುಷ್ಯರಿಂದ ದೇವತೆ ಅಂತ ಹೇಳಾಗುತ್ತೆ. ಸ್ವರ್ಗದ ಪರಿಯಾಗ್ತಿರಲ್ಲ. ಬಾಕಿ ಐಸೆ नहीं, मानस सरोवर में डुबकी लगाने से कोई परी बन जाएंगे, ये सब झूठ. ಮತ್ತೆ ಆ ರೀತಿ ಅಲ್ಲ, ಮಾನಸ ಸರೋವರದಲ್ಲಿ ಮುಳುಗಿ ಎದ್ದಾಗ ಪರಿ ಆಗ್ಬಿಡ್ತಾರೆ, ಅಂದ್ರೆ ಫರಿಷ್ಠ ಆಗ್ತಾರೆ, ಅದೆಲ್ಲ ಸುಳ್ಳಿನ ಮಾತಾಡಿ. तुम झूठ ही सुनते आए हो, आप बाप ट्रूथ सुनाते, आप बाबा कहते अपने को आत्मा समझो. ತಾವು ಸುಳ್ಳನ್ನೇ ಕೇಳ್ತಾ ಬಂದ್ರಿ, ಈಗ ತಂದೆ ಸತ್ಯವನ್ನ ತಿಳಿಸ್ತಾರೆ. ಈಗ ತಂದೆ ಹೇಳ್ತಾರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿಯಿರಿ. तुम समझते हो निराकार परमपिता परमात्मा इस मुख द्वारा सुना रहे, हम इन कानून द्वारा सुन रहे. ತಾವು ಅರ್ಥ ಮಾಡ್ಕೊಂಡಿದ್ದೀರಾ, ನಿರಾಕಾರ ಪರಂಪಿತ ಪರಮಾತ್ಮ ಈ ಬಾಯಿನ ಮುಖಾಂತರ ತಿಳಿಸ್ತಾ ಇದ್ದಾರೆ, ನಾವು ಈ ಕಿವಿಗಳ ಮುಖಾಂತರ ಕೇಳ್ತಾ ಇದ್ದೀವಿ. आत्मा अभिमानी बनना, फिर परमात्मा भी रिलीज कराते, मैं कौन, तुम्हारा कोई आत्मा अभिमानी बनाना सके. ಆತ್ಮ ಅಭಿಮಾನಿಗಳಾಗಿ ನಂತರ ತಂದೆನೂ ಸಹ ಅನುಭೂತಿಯನ್ನ ಮಾಡಿಸ್ತಾರೆ, ನಾನು ಯಾರು. ಮತ್ಯಾರೂ ಸಹ ಆತ್ಮ ಅಭಿಮಾನಿ ತಮ್ಮನ್ನ ಮಾಡೋದೇ ಇಲ್ಲ. सिवाय बाबा के और कोई कह ना सके तुम आत्मा अभिमानी हो,
शिव जयंती भी मनाते, परंतु उनकी जयंती कैसे है ये नहीं जान. ತಂದೆ ತಪ್ಪ ಮತ್ತೆ ಯಾರೂ ಸಹ ತಮ್ಮನ್ನ ಆತ್ಮ ಅಭಿಮಾನಿ ಮಾಡಕ್ಕೆ ಸಾಧ್ಯ ಇಲ್ಲ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಆದರೆ ಅವರ ಜಯಂತಿ ಹೆಂಗಾಗತ್ತೆ ಇದರ ಅರಿವಿಲ್ಲ. बाबा ही खुद आकर समझाते, मैं साधारण बूढ़ा ही तन में प्रवेश करता, नहीं तो ब्रह्मा आया कहाँ से, पति तन ही चाहिए न. ಬಾಬಾ ಸ್ವಯಂ ಬಂದು ತಿಳಿಸ್ತಾರೆ, ನಾನು ಸಾಧಾರಣ ವೃದ್ಧ ಮಾನವನ ದೇಹದಲ್ಲಿ ಪ್ರವೇಶ ಆಗ್ತೇನೆ. ಇಲ್ಲ ಅಂದರೆ ಬ್ರಹ್ಮ ಎಲ್ಲಿಂದ ಬರಕ್ ಸಾಧ್ಯ? ಪತಿತ ದೇಹನೇ ಅವಶ್ಯಕತೆ ಇದೆಯಲ್ಲ. सूक्ष्म वतन वासी ब्रह्मा में विराजमान होकर तो ब्रह्मा नहीं रचेंगे. कहते हैं मैं पति शरीर पति दुनिया में आता. सूक्ष्म वतनवासी ಬ್ರಹ್ಮನಲ್ಲಿ ಉಪಸ್ಥಿತನಾಗಿ ಬ್ರಾಹ್ಮಣರನ್ನ ನಾನು ರಚನೆ ಮಾಡೋದಿಲ್ಲ. ಹೇಳಲಾಗತ್ತೆ, ಪತಿತ ಶರೀರ ಪತಿತ ಪ್ರಪಂಚದಲ್ಲೇ ನಾನು ಬರ್ತೀನಿ. गाया हुआ है ब्रह्मा द्वारा स्थापना, फिर जिसकी स्थापना करते जो ज्ञान पाते वो देवता बन जाएंगे. ಗಾಯನೂ ಇದೆ, ಬ್ರಹ್ಮನ ಮುಖಾಂತರ ಸ್ಥಾಪನೆ. ನಂತರ ಯಾರು ಸ್ಥಾಪನೆಯನ್ನ ಮಾಡ್ತಾರೆ ಅವರು ಜ್ಞಾನವನ್ನ ಪಡೆದು ದೇವತೆ ಆಗ್ತಾರೆ. ಮನುಷ್ಯ ಬ್ರಹ್ಮಾ ಕಾ ಚಿತ್ರ ದೇಖಕರ್ ಮೂಂಜತೆ ಹೈ, कहते हैं ये तो दादा का चित्र है. ಮನುಷ್ಯನು ಬ್ರಹ್ಮನ ಚಿತ್ರವನ್ನ ನೋಡಿ ಬಹಳ ತಬ್ಬಿಬ್ಬಲಾಗ್ತಾರೆ. ಅಂತಾರೆ, ಈತ ಅಂತೂ ದೊಡ್ಡಣ್ಣ ಆಗಿದರೆ ಅಣ್ಣನ ಚಿತ್ರವನ್ನ ಇಟ್ಟಿದ್ದೀರಾ. ಪ್ರಜಾಪಿತಾ ಬ್ರಹ್ಮ ತೋ ಜರೂರ್ ಯಹಾ ಹೋಂಗಾ, ಸೂಕ್ಷ್ಮ ವತನ್ ಮೇ ಕೈಸೆ ಪ್ರಜಾ ರಚೆಂಗೆ. ಪ್ರಜಾಪಿತಾ ಬ್ರಹ್ಮ ಅಂತೂ ಇಲ್ಲೇ ಬೇಕಲ್ಲ, ಸೂಕ್ಷ್ಮ ವತನದಲ್ಲಿ ಯಾವ ರೀತಿ ಪ್ರಜೆಗಳನ್ನ ರಚನೆ ಮಾಡಕ್ ಸಾಧ್ಯ? प्रजापिता के बच्चे हजारों ब्रह्म कुमार कुमारिया है, झूठ तोड़े ही होगा. ಪ್ರಜಾಪಿತನ ಸಂತಾನ ಸಾವಿರಾರು ಬ್ರಹ್ಮ ಕುಮಾರ್ ಕುಮಾರಿಯರು ಇರ್ತಾರೆ, ಸುಳ್ಳಂತೂ ಹೇಳಕ್ ಸಾಧ್ಯನಾ? हम शिव बाबा द्वारा वर्षा पा रहे हैं, तुम बच्चों को समझाया है वो ಅವ್ಯಕ್ತ ಬ್ರಹ್ಮ है. ನಾವು ಶಿವಬಾಬುರ ಮುಖಾಂತರ ಆಸ್ತಿಯನ್ನ ಪಡಿತಾ ಇದ್ದೀವಿ. ಮಕ್ಕಳಿಗೆ ತಿಳಿಸಲಾಗಿದೆ ಅವರು ಅವ್ಯಕ್ತ ಬ್ರಹ್ಮ ಆಗಿದ್ದಾರೆ. ಪ್ರಜಾಪಿತಾ तो साकार में चाहिए, ये पति ही तो पावन बनेगा तत्त्वम. ಪ್ರಜಾಪಿತಾ ಅಂತೂ ಸಾಕಾರದಲ್ಲೇ ಬೇಕು, ಈ ಪತಿತರೇ ಪಾವನರಾಗ್ತಾರೆ. ತತ್ತ್ವಂ ಅಂದ್ರೆ ತಾವು ಸಹ ಅದೇ ರೀತಿ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, आत्मा अभिमानी बनकर इन कानों द्वारा अमर कथा सुननी है. ज्ञान की बूबू कर आप समान बनाने की सेवा करनी. ಆತ್ಮ ಅಭಿಮಾನಿಯಾಗಿ ಈ ಕಿವಿಗಳ ಮುಖಾಂತರ ಅಮರ ಕಥೆಯನ್ನ ಕೇಳಿ, ಜ್ಞಾನದ ಬೂಬು ಮಾಡಿ ಅಂದ್ರೆ ತಿಳಿಸ್ತಾ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನ ಮಾಡಿ. ಎರಡನೇದು, बाप समान नॉलेजफुल ब्लिसफुल बनना, ಸೋಮರಸ್ ಪೀನಾ और पिलाना. ತಂದೆ ಸಮಾನ ಜ್ಞಾನವಂತರಾಗಿ ಆಶೀರ್ವಾದದ ಪಾತ್ರರಾಗಿ ಇತರರನ್ನು ಮಾಡಿ ಸೋಮರಸವನ್ನ ಕುಡಿಯಿರಿ, ಇತರರಿಗೂ ಕುಡಿಸಿ. ವರದಾನ, माया के विघ्नों को खेल समझ अनुभव करने वाले मास्टर विश्व निर्माता भव. ಮಾಯೆಯ ವಿಘ್ನಗಳನ್ನ ಆಟ ಅಂತ ತಿಳ್ಕೊಂಡು ಸಮಾನತೆಯ ಅನುಭವವನ್ನ ಮಾಡುವಂತವ್ರು ಮಾಸ್ಟರ್ ವಿಶ್ವ ನವ ನಿರ್ಮಾತ ಭವ. जैसे कोई बुजुर्ग के आगे छोटे बच्चे अपने बचपन के अलवेलेपन के कारण कुछ भी बोल दे, कोई ऐसे कर्तव्य भी कर ले तो बुजुर्ग लोग समझते हैं ये निर्दोष है, अनजान है, छोटा बच्चा. ಯಾವ ರೀತಿ ವೃದ್ಧರ ಮುಂದೆ ಸಣ್ಣ ಮಕ್ಕಳು ಬಾಲ್ಯ ಸ್ಥಿತಿಯ ಕಾರಣ, ಉಡುಗಾಟಿಕೆಯ ಕಾರಣ ಏನಾದರೂ ಮಾತಾಡಲಿ, ಎಂಥದೇ ಕರ್ತವ್ಯವನ್ನ ಮಾಡಲಿ, ವೃದ್ಧರು ಅನ್ಕೊಂತಾರೆ ಇವರಂತೂ ನಿರ್ದೋಷಿಯಾಗಿದ್ದಾರೆ, ಅಜ್ಞಾನದಲ್ಲಿದ್ದಾರೆ,
ತಿಳುವಳಿಕೆ ಇಲ್ಲ, ಸಣ್ಣ ಮಗು. कोई असर नहीं होता ऐसे ही जब आप अपने को मास्टर विश्व रचयिता समझेंगे, माया के विघ्न बच्चों के खेल समान लगेगा. ಯಾವುದೇ ಪ್ರಭಾವ ವೃದ್ಧರಿಗೆ ಬೀಳೋದಿಲ್ಲ. ಅದೇ ರೀತಿ ತಮ್ಮನ್ನ ತಾವು ಮಾಸ್ಟರ್ ವಿಶ್ವ ನಿರ್ಮಾತ ಅಂತ ತಿಳ್ಕೊಂಡಾಗ ಮಾಯೆಯ ವಿಘ್ನಗಳು ಮಕ್ಕಳ ಆಟ ಸಮಾನ ಅನ್ಸುತ್ತೆ. माया किसी भी आत्मा द्वारा समस्या, विघ्न व परीक्षा पेपर बनकर आ जाएंगे तो उसमें घबराएंगे नहीं, लेकिन उन्हें निर्दोष समझ. ಮಾಯೆ ಯಾವುದೇ ಆತ್ಮದ ಮುಖಾಂತರ ಸಮಸ್ಯೆಗಳನ್ನ, ವಿಘ್ನಗಳನ್ನ ಅಥವಾ ಪರೀಕ್ಷೆ ಪೇಪರ್ ಆಗಿ ಬಂದೋದು, ಅದರಲ್ಲಿ ಭಯ ಪಡೋದಿಲ್ಲ, ಆದರೆ ನಿರ್ದೋಷಿಗಳು ಅಂತ ಅರ್ಥ ಮಾಡ್ಕೊಳ್ತೀವಿ. स्लोगन आगे, स्नेह शक्ति और ईश्वरीय आकर्षण स्वयं में बरो तो सब सहयोगी बन जाएंगे. ಸ್ನೇಹ, ಶಕ್ತಿ ಮತ್ತೆ ಈಶ್ವರಿಯ ಆಕರ್ಷಣೆಯನ್ನ ಸ್ವಯಂ ಅಲ್ಲಿ ತುಂಬಿಸ್ಕೊಳ್ಳಿ, ಆಗ ಎಲ್ಲರೂ ಸಹಯೋಗಿಗಳಾಗ್ತಾರೆ. ಅವ್ಯಕ್ತ ಇಶಾರೆ, ज्वाला स्वरूप स्थिति में रह शक्तिशाली याद का अभ्यास करो. ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅಭ್ಯಾಸವನ್ನ ಮಾಡಿ. ಅಭಿ ಜ್ವಾಲಾಮುಖಿ ಬನ್ ಅಸುರಿ ಸಂಸ್ಕಾರ, ಅಸುರಿ ಸ್ವಭಾವ ಸಬ್ ಕುಚ್ ಬಸಂ ಕರೋ. ಈಗ ಜ್ವಾಲಾಮುಖಿಯಾಗಿ ಅಸುರಿ ಸಂಸ್ಕಾರ, ಅಸುರಿ ಸ್ವಭಾವ ಎಲ್ಲವನ್ನ ಸಮಾಪ್ತಿ ಮಾಡಿ. जैसे देवियों के यादगार में दिखाते कि ज्वाला में असुरों का संहार की, ಯಾವ ರೀತಿ ದೇವಿಗಳ ನೆನಪಾರ್ಥದಲ್ಲಿ ತೋರಿಸ್ತಾರೆ, ಜ್ವಾಲೆಯಿಂದ ಅಸುರರ ಸಂಹಾರವನ್ನ ಮಾಡಿ. असुर कोई व्यक्ति नहीं लेकिन असुरी शक्तियों को खत्म किया. ಇಲ್ಲಿ ಅಸುರ ಅಂದ್ರೆ ವ್ಯಕ್ತಿ ಅಲ್ಲ, ಆದರೆ ಅಸುರಿ ಶಕ್ತಿಗಳನ್ನ ಸಮಾಪ್ತಿ ಮಾಡಿದ್ರು. ये अभी आपकी ज्वाला स्वरूप की स्थिति का ही तो यादगार है. ಈಗ ಇದು ತಮ್ಮ ಜ್ವಾಲಾ ಸ್ವರೂಪದ ಸ್ಥಿತಿಯ ನೆನಪಾರ್ಥ ಆಗಿದೆ. आप ऐसे योग की ज्वाला प्रज्वलित करो जिसमें ये कलियुगी संसार जलकर भस्म हो जाए. ಈಗ ಇಂತಹ ಯೋಗದ ಜ್ವಾಲೆಯನ್ನ ಪ್ರಜ್ವಲನೆ ಮಾಡಿ, ಇದರಿಂದ ಕಲಿಯುಗಿ ಸಂಸಾರ ಅಂದ್ರೆ ಪ್ರಪಂಚ ಸುಟ್ಟು ಭಸ್ಮವಾಗಲಿ. ಓಂ ಶಾಂತಿ.